ಈ ದಿನ ನಾವು ಹಾಸನದ ಹತ್ತಿರ ಇರುವಂತಹ ಸೀಗೆಗುಡ್ಡಕ್ಕೆ ಬಂದಿದ್ದೇವೆ. ಅಂದರೆ ಹಳೇಬೀಡು ಮತ್ತು ಹಾಸನದ ಮಧ್ಯೆ ಇರುವಂತಹ ಸೀಗೆನಾಡು. ಸೀಗೆನಾಡಿನಲ್ಲಿ ಸುಂದರವಾದ ಪ್ರಕೃತಿ ಜೊತೆಗೆ ಒಂದು ಶಿವಾಲಯವಿದೆ. ಇದು ಭೀಮ ಅರ್ಜುನ ಬೇಟಿಗೆಯಿಂದ ಬಂದಿರ್ತಾರೆ. ಬೇಟಿಗೆ ಪಾರ್ವತಿನ ಬರ್ತದ. ಪಾರ್ವತಿ ಏನಂತಾರೆ, ನೀ ಬರಬೇಡ ಬೇಟಿಗೆ ನಾವು ಕವಿ ಅಂತ ಅಂದ್ರೆ, ಪಾರ್ವತಿ ಇಲ್ಲ ನಾನು ಬರಲೇಬೇಕು ಅಂತ, ನೀನು ಬೆನ್ನು ನೋಡ್ಬೇಕು ಅಂತ ಆಕಿ ಬಂದ್ಬಿಡ್ತಾಳೆ. ಕದ್ದು ಬಂದಾಗ ಇವ್ರು ಬೇಟೆ ಆಡ್ತಾ ಇರ್ತಾರ. ಬೇಟೆ ಆಡುವಾಗ ಈ ಕದ್ದು ಬೆನ್ನು ನೋಡೋಕೆ ಬರುವಾಗ ಅವಾಗ ಊರಿಗೆ ಗೊತ್ತಾಗ್ಬಿಡತಿ ಇವ್ರು ಬಂದಾಳ ಅಂತಂದು ಪಾರ್ವತಿ. ಅವಾಗ ಹಂದಿ ರೂಪವಾಗಿ ಬರ್ತಾರೆ ಇವರು. ಹಂದಿ ರೂಪವಾಗಿ ಬೆನ್ನ ತೋರ್ಸೋದೇ ಅಲ್ಲ. ಬೆನ್ನು ತೋರ್ಸೋದಿಲ್ಲಕ್ಕೆ ಅವರು ಒಂದಪ್ಪಡಿಯಾಗಿ ಪಾರ್ವತಿ ಫುಲ್ ಗಾಬರಿಯಾಗಿ ಹೊಳಕತ್ತಿತ್ತಲ್ಲ, ನನ್ಗೆ ಬಾಯಾರಿಕೆ ಆಗಿದೆ ಅಂತ ಅರ್ಜುನ ಬಾಳ ಹೊಡೆದು ಇಲ್ಲೇ ಪಾರ್ವತಿಗೆ ನೀರು ಕೊಟ್ಟಾರ. ನೀರು ಕೊಡು ಕೈ ಮುಗಿದ ಪಾರ್ವತಿ ಇದ್ದಾಳೆ. ಆ ಕಡೆ ಪಾರ್ವತಿ ಕೈ ತಪ್ಪಾದ ಬಂದನ್ನೋದು ಕ್ಷಮೆ ಕೇಳಿ ಮ್ಯಾಗೆ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ನಿತ್ಯ ಆಗ್ಬೇಕು ಅಂತ ಹೇಳಿ ಮಾಡ್ಯಾರ. ಇಲ್ಲಿ ಅಷ್ಟು ಉದ್ಭವ ಆಗಿರೋ ಲಿಂಗು ಇದು. ಈ ಋಷಿಗಳು ಇಲ್ಲೇ ಕುಂತು ಇಲ್ಲೇ ಜೀವಂತ ಆಗಿದ್ದಾರೆ ಇಲ್ಲಿ. ಹಂಗಾಗಿ ಈ ಉದ್ಭವ ಮೂರ್ತಿಗಳು, ಇದು ರುದ್ರಾಕ್ಷಿ ಮರಗಳು, ಇವೆಲ್ಲ ಇಲ್ಲೇ ಪ್ರಾರ್ಥನೆ ದಿನ ಡೈಲಿ ಪೂಜೆ ಆಗ್ತಾ ಇದೆ. ನೀವು ಎಷ್ಟು ವರ್ಷದಿಂದ ಪ್ರಕೃತಿಯ ವಿಹಂಗಮ ನೋಟ ಅದ್ಭುತವಾಗಿದೆ. ಇಲ್ಲಿ ಬಂದರೆ ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಮಾಧಾನ ಎಲ್ಲವೂ ಸಹ ನಮಗೆ ಸಿಗುತ್ತೆ. ಅಂತಹ ಒಂದು ಸ್ಥಳಕ್ಕೆ ನಾವು ಬಂದಿದ್ದೇವೆ ಅಂದರೆ ಪ್ರಕೃತಿಯ ಮಧ್ಯದಲ್ಲಿ ದೇವರುಗಳನ್ನು ಇರಿಸಿ ಪೂಜೆ ಮಾಡುವಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಎಲ್ಲಿ ಪ್ರಕೃತಿ ಇರುತ್ತೋ ಅಲ್ಲಿ ದೇವರಿರ್ತಾನೆ ಎಂಬುದಾಗಿ ನಂಬಿದಂತಹ ಸಂಸ್ಕೃತಿ ನಮ್ಮದು. ಹಾಗಾಗಿ ಈ ಒಂದು ಸುಂದರವಾದ ಪ್ರಕೃತಿಯಲ್ಲಿ, ಈ ಬೆಟ್ಟದಲ್ಲಿ ಅಂದರೆ ಸೀಗೆಗುಡ್ಡದಲ್ಲಿ ಇರುವಂತಹ ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದು ಮನೋಜ್ಞವಾದ ನೋಟ.